ಜೈ ಶ್ರೀರಾಮ್. ಎಲ್ರಿಗೂ ನಮಸ್ಕಾರ. ಹಾಗೆ ಎಲ್ರಿಗೂ ಲಕ್ಷದೀಪೋತ್ಸವದ ಆರ್ಥಿಕ ಶುಭಾಶಯಗಳು. ಇದೇನಪ್ಪ, ಇನ್ನು ಲಕ್ಷದೀಪ 2-3 ದಿನ ಇದೆ, ಈಗಲೇ ರಮೇಶ್ ವಿಶ್ ಮಾಡ್ತಾನೆ ಅಂತ ಅನ್ಕೊಳ್ತೀರಾ? ಇದಕ್ಕೆ ಕಾರಣ ಇದೆ. ಏನಪ್ಪ ಅಂದರೆ, ನಾಳೆ ಅಂದರೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಲಕ್ಷದೀಪೋತ್ಸವದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಈ ದೇವಸ್ಥಾನದ ಮುಖ್ಯ ವ್ಯಕ್ತಿಯಾದ ರಮೇಶ್ ಆರ್ ಟಿ, ಇದು 9ನೇ ವರ್ಷದ ಲಕ್ಷದೀಪೋತ್ಸವ. ವರ್ಷದಿಂದ ವರ್ಷಕ್ಕೆ ಈ ಕಾರ್ಯಕ್ರಮ ಯಶಸ್ವಿ ಆಗ್ತಾ ಬರ್ತಾ ಇದೆ. ಅದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ, ಇಲ್ಲಿಗೆ ಬರೋ ವರ್ಷದ 365 ದಿನವೂ ಸಹ ಈ ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆಯನ್ನು ಆಯೋಜಿಸಿರ್ತಾರೆ. ಯಾವುದೇ ಕಾರಣ ಇಲ್ಲದೇ ಆ ದಿನ ರಜಾ, ಈ ದಿನ ರಜಾ ಅಂತ ಯಾವ ಕಾರಣಗಳಿಲ್ಲದೇ ಪ್ರತಿ ವರ್ಷ ಅಂದರೆ ವರ್ಷದಲ್ಲಿ 365 ದಿನ ಸಹ ಅನ್ನದಾನ ಕಾರ್ಯಕ್ರಮವನ್ನು ಈ ದೇವಸ್ಥಾನದಲ್ಲಿ. ಇನ್ನು ಆರ್ ಟಿ ರಮೇಶ್ ಅವರ ಬಗ್ಗೆ ಹೇಳಬೇಕು ಅಂದರೆ, ಇವರು ಮೊದಲು LIC ಏಜೆಂಟ್ ಆಗಿದ್ದರು. LIC ಏಜೆಂಟ್ ಆಗಿದ್ದು ಕೊನೆಗೆ ನಾವು ದೇವರ ಸೇವೆ ಮಾಡಬೇಕು ಅಂತ ಅವ್ರ ಮನಸ್ಸಿಗೆ ಅನಿಸಿ ಲಕ್ಷ್ಮಣೇಶ್ವರ ದೇವಸ್ಥಾನವನ್ನು ಅಲ್ಲಿಗೆ ಬಂದು ನಾವು ದೇವರ ಸೇವೆ ಮಾಡ್ತೀವಿ ಅಂತ ಬಂದರು. ಅಲ್ಲಿಂದ ಹಿಂದುಳಿದಂತಹ ಆ ಲಕ್ಷ್ಮಣೇಶ್ವರ ದೇವಸ್ಥಾನವನ್ನು ಅಭಿವೃದ್ಧಿ ಕಾರ್ಯಕ್ರಮಗಳೆಲ್ಲ ಕೈ ಜೋಡಿಸಿ ಅನೇಕ ಜನಗಳ ಸಹಾಯವೆಲ್ಲ ಪಡ್ಕೊಂಡು ದೇವಸ್ಥಾನವನ್ನು ಅಭಿವೃದ್ಧಿ ಪದದ ಕಡೆ ಸಾಗಿಸೋಕ್ಕೆ ಪ್ರಾರಂಭ ಮಾಡಿದ್ರು. ಹಾಗೆ ಈ 3 ವರ್ಷದಿಂದ ಅನ್ನದಾನ ಸೇವೆ ನಡೆಯಲು ಕೂಡ ಪ್ರಮುಖ ಕಾರಣಕರ್ತರು ಇವರೇ ಅಂತ ಹೇಳ್ಬೋದು. ಯಾಕೆಂದರೆ ಇವರು ಅನೇಕ ಭಕ್ತಾದಿಗಳನ್ನ ಹತ್ರ ಹೋಗಿ ಕೇಳಿ ತುಂಬ ಜನಗಳ ಸಹಾಯವನ್ನೆಲ್ಲ ಪಡೆದುಕೊಂಡು ಬಂದು ಇಲ್ಲಿ ಪ್ರತಿ ದಿನ ಅಂದರೆ 365 ದಿನ ಸಹ ಅನ್ನದಾನ ನಡೆಯೋಕ್ಕೆ ಕಾರಣಕರ್ತರಾಗಿದ್ದಾರೆ. ಇದೇ ರೀತಿ ಮುಂದಿನ ಸಹ ಅನ್ನದಾನ ನಡಿಬೇಕಾಗಲಿ ಮತ್ತು ಲಕ್ಷದೀಪ ನಡಿಬೇಕಾಗಲಿ ಇದಕ್ಕೆ ತುಂಬ ತನು ಮನ ಧನ ಸಹಾಯದ ಅವಶ್ಯಕತೆ ತುಂಬ ಇದೆ. ಆದ್ದರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮಿಂದ ಎಷ್ಟಾಗುತ್ತೆ ಅಷ್ಟು ಸಹಾಯವನ್ನು, ತನು ಮನ ಧನ ಸಹಾಯವನ್ನು ನೀಡಿದ್ರೆ ಈ ದೇವಸ್ಥಾನ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗುತ್ತೆ. ಹಿಂದೆ ಇದಕ್ಕಿಂತಲೂ ಕೂಡ ಈಗ ಎಷ್ಟು ಉತ್ತಮವಾಗಿದೆಯೋ ಇನ್ನು ಮುಂದೆ ಹೆಚ್ಚು ತುಂಬ ಉತ್ತಮ ಆಗುತ್ತೆ. ಆದ್ದರಿಂದ ನಿಮಗೆ ಎಷ್ಟು ಆಗುತ್ತೆ ಅಷ್ಟು ಸಹಾಯ ಮಾಡಿ ಈ ದೇವಸ್ಥಾನ ಇನ್ನೂ ಉತ್ತಮವಾಗಿ ಅಭಿವೃದ್ಧಿಯಾಗಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್. ನಿಮ್ಮ ಪ್ರೀತಿಯ ರಮೇಶ್.